ಇತ್ತೀಚಿನ ವರ್ಷಗಳಲ್ಲಿಯೇ ಅತ್ಯಂತ ಘೋರ ದುರಂತ ನಡೆದಿರುವಂತಹದ್ದು ದೇಶದಲ್ಲಿ ಅಹಮದಾಬಾದ್ನಲ್ಲಿ ನಿನ್ನೆ ನಡೆದಂತಹ ಏರ್ ಕ್ರ್ಯಾಶ್. ಇದರಲ್ಲಿ 240 ಮಂದಿ ಸಾವನ್ನಪ್ಪಿದ್ದಾರೆ. ಆ ಸಂದರ್ಭ ಹೇಗಿತ್ತು, ಆ ಘಟನೆ ಹೇಗಿತ್ತು ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತ. ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ದುರಂತವನ್ನ ಕಣ್ಣಾರೆ ಕಂಡವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮಾಧ್ಯಮಗಳಲ್ಲಿ ವಿಮಾನ ದುರಂತದ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಆಗ ಪ್ರಯಾಣಿಕರು ಆತಂಕದಿಂದ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ರು. ದೊಡ್ಡ ಮಟ್ಟದಲ್ಲಿ ಹೊಗೆ ಆವರಿಸಿಕೊಂಡಿರೋದು ಕಂಡು ಬಂತು. ಪಬ್ಲಿಕ್ ಟಿವಿಗೆ ಅಹಮದಾಬಾದ್ನಿಂದ ಬಂದಂತಹ ಪ್ರಸನ್ನ ಅವರು ಕೊಟ್ಟಂತಹ ಹೇಳಿಕೆ. ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತವಾಗಿ 240 ಜನ ಸಾವನ್ನಪ್ಪಿದ್ದಾರೆ. ಆ ಕ್ಷಣ ಹೇಗಿತ್ತು, ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅಹಮದಾಬಾದ್ನ ಏರ್ಪೋರ್ಟ್ನಲ್ಲಿ ಪರಿಸ್ಥಿತಿ ಹೇಗಿತ್ತು, ಎಲ್ಲವನ್ನೂ ಕೂಡ ಅಹಮದಾಬಾದ್ನಿಂದ ಬಂದಂತಹ ಪ್ರಯಾಣಿಕ ಪ್ರಸನ್ನ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಆ ಘಟನೆಯನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತ ಸ್ಥಳದ ಪಕ್ಕದ ಏರ್ಪೋರ್ಟಲ್ಲಿ ಇದ್ದಂಥ ಕನ್ನಡಿಗರು ನನ್ನ ಜೊತೆ ಇದ್ದಾರೆ. ಸರ್, ಆ ಇನ್ಸಿಡೆಂಟ್ ನಡೆದಂಥ ಸಂದರ್ಭದಲ್ಲಿ ನೀವು ಆ ಏರ್ಪೋರ್ಟಲ್ಲಿ ಇದ್ದಾಗ ಏನಾಗಿತ್ತು? ನಾವು ಅಹಮದಾಬಾದ್ ಹೋಗಿದ್ವಿ. ಒಂದು ಪರ್ಸ್ನಲ್ ನಮ್ಮ ಫ್ರೆಂಡಿಂದ ಒಂದು ವರ್ಕಿಂದ ಸ್ವಲ್ಪ ಕೆಲಸ ಇತ್ತು, ಅದ್ರ ಸಲುವಾಗಿ ನಾವು ಅಹಮದಾಬಾದ್ ಹೋಗಿದ್ವಿ. 1:45 1:15 ಟೈಮಿಗೆ ನಾವು ಏರ್ಪೋರ್ಟಿಗೆ ಬಂದು ರೀಚ್ ಆದ್ವಿ ಅಲ್ಲಿ. ಬಟ್ ಅಲ್ಲಿ ತನಕ ನಮಗೆ ಏನು ಗೊತ್ತಿರಲಿಲ್ಲ ಈ ಕ್ಲಾಶಸ್ ಆಗಿದೆ ಏನಾಗಿದೆ ಅಂತ ಹೇಳಿ. ಬಟ್ ಸಡನ್ಲಿ ನಾವು ಒಳಗೆ ಅಂದರೆ ಈಗ ಏರ್ಪೋರ್ಟ್ ಹೋಗೋ ಟೈಮ್ನಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಈಗ ಆತಂಕ ಇರ್ಬೋದು, ಅಥವಾ ಯಾರೋ ಓಡಾಡ್ತಿರೋದು, ಪೊಲೀಸರು ಹೋಗ್ತಾ ಇರೋದು, ಇಲ್ಲ ಜೀಪ್ ಬರ್ತಾ ಇರೋದು, ಆ ಥರ ಏನು ಇರಲಿಲ್ಲ. ನಮಗೂ ಗೊತ್ತಾಗಲಿಲ್ಲ ಅಲ್ಲಿ ಒಳಗೆ ಹೋಗೋರಿಗೆ. ಆ್ಯಸ್ ಯೂಸ್ವಲ್ ಹೆಂಗೆ ಈಗ ಡೈಲಿ ನಾವು ಅಥವಾ ಯಾವಾಗ ಹೋಗುವಾಗ ನಾವು ಹೋಗ್ತಿದ್ವಲ್ಲ, ಅದೇ ರೀತಿಯಾಗಿ ನಾವು ಒಳಗೆ ಹೋದ್ವಿ. ಸೇಮ್ ಚೆಕಿಂಗ್ ಯಾವ ಥರ ನಡೀತಿತ್ತು ಅದೇ ಪ್ರಕಾರ ಎಲ್ಲ ಇದಾಯಿತು. ಒಳಗೆ ಹೋಗ್ತಾ ಇರುವಾಗ ಡಿಸ್ಪ್ಲೇಯಲ್ಲಿ ಪ್ಲೇ ಆಗ್ತಾಯಿತ್ತು, ಈ ಥರ ಇದಾಗಿದೆ ಅಂತ ನಿಮ್ಮದೇ ನ್ಯೂಸ್ ಚಾನಲಲ್ಲಿ ಬರ್ತಾಯಿತ್ತು. ಸೊ ಅದು ನೋಡಿದ್ಮೇಲೆ ನಮಗೂ ಸಡನ್ಲಿ ಶಾಕ್ ಆಯಿತು, ಏನು ಇದಾಗಿದೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಬೇಗ ನಾವು ಅದು ಟಿಕೆಟಿಂದ ಏನು ಪ್ರೊಸೆಸಿಂಗ್ ಇದೆ ಅದೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೋದ್ವಿ. ಬಟ್ ಅಲ್ಲಿಂದ ಏನು ಪ್ರಾಪರಾಗಿ ನಮಗೆ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಏನು ಇದಾಗಿದೆ ಇದು ಅಂತ ಹೇಳಿ. ಬಟ್ ಏನಂತ ಅಂದ್ರೆ ಅಲ್ಲೇನು ಎಷ್ಟು ಜನ ಪ್ರಯಾಣಿಕರು ಏನು ಅಲ್ಲಿ ಇದಾಗಿದ್ರು, ಎಲ್ಲರೂ ಕೂಡ ಒಂಥರ ಆತಂಕದ ವಾತಾವರಣ ಸೃಷ್ಟಿ ಆಯಿತು. ಈಗ ಯಾಕಂತ ಅಂದರೆ ನೆಕ್ಸ್ಟ್ ಫ್ಲೈಟಿಗೆ ಎಲ್ಲ ಹೋಗೋರಿದ್ರು. ಸೊ ನೀವು ಇದ್ದಂಥ ಏರ್ಪೋರ್ಟ್ ಏನಿತ್ತು, ಏರ್ಪೋರ್ಟಿಂದ ಎಷ್ಟು ದೂರದಲ್ಲಿ ಹೋಗಿ ಅದು ಕ್ರಾಶ್ ಆಗಿದೆ? ಒಂದು 3 ಕಿಲೋಮೀಟರ್ಸ್ ಇರ್ಬೋದು ಸರ್, ಅಷ್ಟೇ. 3 ಅಂದರೆ ಎದುರುಗಡೆ ನಮ್ಗೆ ಕಾಣಿಸ್ತಿತ್ತೇನೋ ಸರ್, ಬಟ್ ಗ್ಲಾಸ್ ಒಂದು ಬಿಲ್ಡಿಂಗ್ ದಾಟಿ ಆಮೇಲೆ ನೆಕ್ಸ್ಟ್ ಇದರಲ್ಲಿ ಅದು ಬಿದ್ದಿತ್ತು ಫ್ಲೈಟ್. ಸೊ ಹಾಗಾಗಿ ನಮ್ಗೆ ಎದುರುಗಡೆ ಬಿಲ್ಡಿಂಗ್ ಬಿದ್ದಿದ್ದರಿಂದ ನಮ್ಗೆ ಅದು ನೇರವಾಗಿ ಕಾಣಿಸ್ತಾ ಇರಲಿಲ್ಲ. ಬಟ್ ಅಲ್ಲಿ ಏನಿದೆ ಮೇಲೆ ಪೊಲ್ಯೂಷನ್ ಇದ್ದು ಹೋಗುತ್ತೆ, ನಮಗೆ ಇಲ್ಲೇ ಎಕ್ಸಾಕ್ಟ್ ಈ ಥರ ಇದಿರ್ಬೋದು ಅನ್ನೋದು ನಮಗೊಂದು ಇದು ಬರ್ತಾಯಿತ್ತು ಅಷ್ಟೇ. ನೇರವಾಗಿ ನಾವು ಫ್ಲೈಟನ್ನು ಅಲ್ಲಿ ನೋಡಲಿಲ್ಲ ಇದರಲ್ಲಿ. ಬಟ್ ಭಯದ ವಾತಾವರಣ ಅಂತೂ ಅಬ್ವಿಯಸ್ಲಿ ಆಗೇ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ಫ್ಲೈಟಿಗೆ ನಾವು ಹೋಗಬೇಕು. ಸೊ ನಮಗೆ ಒಂದು ಸಲ ಎಲ್ಲ ತಲೆಯಲ್ಲಿ ಬಂದೇ ಹೋಯ್ತು, ನಾವೇ ಈ ಫ್ಲೈಟಲ್ಲಿ ಹೋಗಿದ್ರೆ ಏನಾಗ್ತಿತ್ತು, ಏನು ಇದು ಅನ್ನೋದು ಅಬ್ವಿಯಸ್ಲಿ ಬರುತ್ತಲ್ಲ ಸರ್, ಅದು ಮೈಂಡೆಲ್ಲ ಆ ಥರ ಇದಾಯ್ತು ಅಷ್ಟೇ. ಸರ್, ಈ ಇನ್ಸಿಡೆಂಟ್ ಗೊತ್ತಾದ ನಂತರ ಅಲ್ಲಿಯ ಪ್ರಯಾಣಿಕರು ಅವರಿಗೆಲ್ಲ ಪ್ಯಾಸೆಂಜರ್ಗಳೆಲ್ಲ ಒಂದು ಕಡೆ ಪ್ಯಾನಿಕ್ ಆಗುವಂಥದ್ದು ಏನಾದರೂ ಆಗಿದೆ? ನಿಜ. ಈಗ ಅಂದರೆ ಅವರು ನ್ಯೂಸ್ ಚಾನಲಲ್ಲಿ ಬರ್ತಾ ಇತ್ತಲ್ಲ, ಅಲ್ಲಿ ನ್ಯೂಸಲ್ಲಿ ಎಲ್ಲ ನೋಡ್ತಾ ಇದ್ರು. ನಿಜವಾಗ್ಲೂ ಅವ್ರಿಗೆ ಒಂಥರ ಪೆನಿಕ್ ಆಯಿತು. ಅಂದರೆ ನಮಗೆ ಆಗಿದೆ ಸೇಮ್ ಅವರು ಇದಾಯಿತು. ಈಗ ಅಂತ ಅಂದರೆ ಈಗ 240 ಏನೋ ಮೆಂಬರ್ಸಲ್ಲಿ ಡೆತ್ ಆಗಿದ್ದಾರೆ ಅಂತ ಬಂದರೆ, ಈಗ 242 ಫ್ಯಾಮಿಲಿಯವರಿಗೂ ಆ ಥರ ಇದಾಗಿರುತ್ತೆ. ಸೊ ನಾವು ಅವ್ರದ್ದು ಪ್ಲೇಸಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿದಾಗ ನಮ್ಮದು ಫ್ಯಾಮಿಲಿ ಇದು ಎಲ್ಲ ಆಬ್ವಿಯಸ್ಲಿ ಪೆನಿಕ್ ಆಗಿ ಆಯಿತು. ಅಲ್ಲಿದ್ದವರಿಗೂ ಸೇಮ್ ಅದೇ ಥರ ಆಗಿರುತ್ತೆ ಸರ್. ನೀವು ಅಲ್ಲಿದ್ದಂಥ ಸಂದರ್ಭದಲ್ಲಿ ಈ ಇನ್ಸಿಡೆಂಟಲ್ಲಿ ಮೃತಪಟ್ಟವರ ಕುಟುಂಬಗಳು ಬಂದು ಅಲ್ಲಿ ವಿಚಾರಿಸುವಂಥ ಸಿಚುವೇಶನ್ಗಳೇನಾದರೂ ಕಂಡು ಬಂತ? ಇಲ್ಲ, ಆ ಥರ ಏನು ಇದಾಗಲಿಲ್ಲ ಸರ್ ಅಲ್ಲಿ. ಯಾಕಂತ ಅಂದರೆ ಎಲ್ಲ ಹೊರಗಡೆ ಹೋಗೋರು ಇರೋದ್ರಿಂದ ಅಲ್ಲಿ ಬಂದು ಬಿಟ್ಟು ಹೋಗಿರ್ತಾರೆ ಅಲ್ಲಿ. ಇದಕ್ಕೆ ಅಲ್ಲಿ ಯಾರು ಫ್ಯಾಮಿಲಿ ಸಹ ಅಲ್ಲಿ ಇರಲಿಲ್ಲ, ಆ ಥರ ಏನು ಯಾರು ಬರಲಿಲ್ಲ. ಬಟ್ ಇಲ್ಲಿದ್ದವರು ಏನು ಪ್ಯಾಸೆಂಜರ್ ಕುತ್ಕೊಂಡಿದ್ರು, ಅವರೇ ಹೋಗಿ ಎಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರು ನೆಕ್ಸ್ಟ್ ಫ್ಲೈಟ್. ಆಮೇಲೆ ತುಂಬ ಫ್ಲೈಟ್ ಕ್ಯಾನ್ಸಲ್ ಸಹ ಆಯಿತು ಅಲ್ಲಿ. ಕೆಲವೊಬ್ಬರಿಗೆ ಎಷ್ಟೊತ್ತಿಗೆ ಫ್ಲೈಟ್ ಇರುತ್ತೆ ಏನು ಇದು ಅಂತ ಹೇಳಿ ಗೊತ್ತಾಗಲಿಲ್ಲ. ನಾವು ತುಂಬ ಬೇಗ ಬರಬೇಕಿತ್ತು ಸರ್, ತುಂಬ ಡಿಲೇ ಆಯಿತು. ನಾವು ವೇಟ್ ಮಾಡ್ತಾ ಅಲ್ಲೇ ಕುತ್ಕೊಂಡ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಬಾಕಿ ಜನ ಎಲ್ಲ ತುಂಬ ಜನ ಕ್ಯಾನ್ಸಲ್ ಮಾಡ್ಕೊಂಡು ರಿಟರ್ನ್ ಹೋದರು. ಸರ್, ಇದೇ ಕಾರಣಕ್ಕೆ ಇವತ್ತು ಅಲ್ಲಿಂದ ಅಹಮದಾಬಾದಿಂದ ಬರುವಂಥ ಫ್ಲೈಟ್ಗಳು ಡಿಲೇ ಆಗ್ಲಿಕ್ಕೆ ಕಾರಣ ಅಂತ ಇದೆ ಆಬ್ವಿಯಸ್ಲಿ ಇದೇ ಕಾರಣಕ್ಕೆ ಡಿಲೇ ಆಗಿದೆ. ಮತ್ತೊಂದೇನು ಇಲ್ಲಿ ಕ್ಲೈಮೇಟಿನ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಇಲ್ಲಿ ನಾವು ಈಗ ಬರುವಾಗ ಲೇಟಿಂದು. ಬಟ್ ಅವಾಗೇನು ಆ ಥರ ಇರಲಿಲ್ಲ. ಸೊ ಮೇಜರ್ ರೀಸನ್ ಇದೆ ಸರ್ ಅಲ್ಲಿ ಆಗಿರುವಂಥ ದುರಂತ. ಇವತ್ತೇನಾಗಿದೆ ಅಂದರೆ ಅವರಿಗೂ ಸಹ ಅಲ್ಲೇನು ಆಡಳಿತ ಇದಿದೆ ಏರ್ಪೋರ್ಟಿಂದ ಅವರಿಗೂ ಒಂದು ಸಲ ಇದಾಗಿರುತ್ತೆ. ಯಾಕಂದರೆ ವರ್ಲ್ಡ್ ವೈಡ್ ಇದಾಗುತ್ತೆ ಸರ್, ಎಲ್ಲ ಇಂಗ್ಲೆಂಡ್ನವ್ರು ಇದ್ದರು ಅವರು ಇದೆಲ್ಲ. ಸೊ
ಇವ್ರದ್ದು ಒಂದೇನೋ ತಾಂತ್ರಿಕ ದೋಷ ಏನೇ ಇದ್ರೂ ಸಹ ಮೇನ್ ಇವರು ಇದು ಬರೋದ್ರಿಂದ ಅವರಿಗೂ ಎಲ್ಲೋ ಒಂಥರ ಆತಂಕ ಸೃಷ್ಟಿ ಆಗಿದೆ. ಸೊ ನೆಕ್ಸ್ಟ್ ಅವರು 1 by 1 ವಿಮಾನ ಏನೋ ಚೆಕ್ ಮಾಡಿಬಿಡುವಂಥದ್ದು ಏನೋ ಮಾಡಿರ್ಬೋದು. ಸೊ ಅದ್ರ ಸಲುವಾಗಿ ಡಿಲೇ ಆಗಿರೋದು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪ್ರಸನ್ನ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸರ್. ಇದು ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಇದ್ದಂಥ ಕನ್ನಡಿಗರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.